ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಕಿಚನಿಂದ ಶುರು ಮಾಡಿದ್ದೀನಿ. ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡೋಣ ಅಂತ ಇವತ್ತು ಏನು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ. ನಾನು ಮಾಡ್ತಿರೋಂಥ ಸ್ವೀಟ್ ರೆಸಿಪಿ ಇವತ್ತು ಸೋರೆಕಾಯಿ ಪಾಯಸ. ಹಂಗಾಗಿ ನಾನಿಲ್ಲಿ ಸೋರೆಕಾಯಿನ ತೊಗೊಂಡಿದ್ದೀನಿ. ಸೊ ಎಲ್ಲರೂ ಸಾಂಬಾರು ಪಲ್ಯಕ್ಕೆ ಬಳಸಿದ್ರೆ ನಾನು ಇವತ್ತು ಇದರಲ್ಲಿ ಪಾಯಸ ಯಾವ ಥರ ಮಾಡೋದು ನಿಮಗೆ ಶೇರ್ ಮಾಡ್ತೀನಿ. ಸೊ ಫಸ್ಟಿಗೆ ಸೋರೆಕಾಯಿನ ತೊಗೊಂಡು ನೀಟಾಗಿ ತೊಳ್ಕೊಂಡು ಇದನ್ನು ಕಟ್ ಮಾಡಿಕೊಂಡು ಒಳಗಡೆ ಇರೋ ಪಲ್ಪ್ ಎಲ್ಲನೂ ಕೂಡ ತಕ್ಕೊಳ್ಳಿ. ಸೊ ಒಳಗಡೆ ಇರೋ ಪಲ್ಪು ತಕ್ಕೊಂಡು ಹಾಗೆ ಮೇಲೆ ಇರೋವಂಥ ಸಿಪ್ಪೆನೂ ತೆಳ್ಳಗೆ ನಿಧಾನವಾಗಿ ಸಿಪ್ಪೆನ ತೆಕ್ಕೊಳ್ಳಿ. ಮಿಡಲಲ್ಲಿರುವಂಥ ಸೋರೆಕಾಯಿನ ಮಾತ್ರ ಬಳಸಬೇಕು ಇವತ್ತಿನ ಪಾಯಸಕ್ಕೆ. ಸೊ ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ಟೇಸ್ಟ್ ಮಾಡ್ತೀರಾ, ಖಂಡಿತ ಅಷ್ಟು ಚೆನ್ನಾಗಿರುತ್ತೆ. ಎಲ್ಲನೂ ಇವಾಗ ಸಿಪ್ಪೆ ತೊಗೊಂಡು ಇನ್ನೊಂದು ಸತಿ ವಾಶ್ ಮಾಡಿಕೊಂಡು ನೋಡಿ, ಇಲ್ಲಿ ದಪ್ಪ ತುರಿಯಲ್ಲಿ ತುರ್ಕೊಳ್ಬೇಡಿ, ಚೆನ್ನಾಗಿರಲ್ಲ. ಸಣ್ಣ ತುರಿಯಲ್ಲಿ ತುರಿದ್ರೆ ನಿಮಗೆ ಪಾಯಸದಲ್ಲಿ ಸೇಮ್ ಶೇಮಿಯಾ ಹೇಗಿರುತ್ತೆ ಅದೇ ನಿಮಗೆ ಫೀಲ್ ಕೊಡುತ್ತೆ. ಹಂಗಾಗಿ ನೋಡಿ, ಈ ಥರ ಸಣ್ಣ ತುರಿಯಲ್ಲಿ ಎಲ್ಲ ತುರ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ನೈಟೇ ನೆನೆಸಿದಂಥ ನೈಲಾನ್ ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಹಾಗೆ ಸೋರೆಕಾಯಿ, ನಿಮಗೆ ಏನೆಲ್ಲ ಡ್ರೈ ಫ್ರೂಟ್ಸ್ ಬೇಕು, ಡ್ರೈ ಫ್ರೂಟ್ಸು, ಏಲಕ್ಕಿ, ಕಸ್ಟರ್ಡ್ ಪೌಡರ್ 3 ಸ್ಪೂನು, ಹಾಗೆ ಬಾದಾಮ್ ಪೌಡರು. ಮೇಯ್ನ್ ಬಂದು ಶುಗರ್ ಇಲ್ಲಿ ತೋರಿಸಿಲ್ಲ, ಬಟ್ ಶುಗರ್ನ ಕೂಡ ಬಳಸ್ತೀನಿ. ಶುಗರ್ 1 ಕಪ್ಪು, ಹಾಗೆ 1/2 ಲೀಟರಷ್ಟು ಹಾಲನ್ನ ಕಾಯಿಸಿ ಇಟ್ಟಿದ್ದೀನಿ. ಈಗ ಕಸ್ಟರ್ಡ್ ಪೌಡರಿಗೆ ಸ್ವಲ್ಪ ಹಾಲನ್ನು ಹಾಕಿ ಗಂಟಿಲ್ದೇ ನೀಟಾಗಿ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿ ಕಸ್ಟರ್ಡ್ ಪೌಡರ್ ಮಿಲ್ಕ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಮೇಯ್ನ್ ಇದು ಇಂಗ್ರೀಡಿಯನ್ನು ಪಾಯಸಕ್ಕೆ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಈ ಸೋರೆಕಾಯಿಗೆ. ಸೋರೆಕಾಯಿ ಸ್ಮೆಲ್ಲು ಕೂಡ ನಿಮಗೆ ಏನೂ ಡಿಫ್ರೆನ್ಸ್ ಗೊತ್ತಾಗೋದೇ ಇಲ್ಲ ಪಾಯಸದಲ್ಲಿ. ಸ್ವೀಟ್ಗೆ ನೀವು ಬೆಲ್ಲ ಆದರೂ ಬಳಸಿ, ಇಲ್ಲ ಶುಗರ್ ಆದರೂ ಬಳಸಿ, ಯುವರ್ ಚಾಯ್ಸು. ಸೊ ನೋಡಿ, ಪಾಯಸಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಲು ತೊಗೊಂಡು ಮಿಕ್ಕಿದ ಹಾಲು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಸಣ್ಣ ಉರಿ ಇಟ್ಟು ಹಾಲನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಈಗ ಲೋ ಫ್ಲೇಮ್ ಇಟ್ಕೊಂಡು ಹಾಲು ಕಾಯೋವಾಗನೇ ಸಬ್ಬಕ್ಕಿನ ಹಾಕ್ಕೊಳ್ಳಿ. ಬೇಗನೆ ಬೇಯುತ್ತೆ ಸಬ್ಬಕ್ಕಿ. ಯಾಕೆ ಅಂದರೆ ನಾನು ನೈಟೇ ನೆನೆಸಿಟ್ಕೊಂಡಿರೋ ಕಾರಣ ಬೇಗನೆ ಬೇಯುತ್ತೆ. ನಿಮಗೆ ಸಬ್ಬಕ್ಕಿ ಬೆಂದಿದೆ ಅಂತ ಯಾವ ಥರ ಗೊತ್ತಾಗುತ್ತೆ ಅಂತ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಸಬ್ಬಕ್ಕಿ ಹಾಕಿ 5-10 ಮಿನಿಟ್ಸ್ಗೆ ಸಬ್ಬಕ್ಕಿ ಈ ಥರ ವೈಟ್ ಕಲರ್ ಆಗಿ ಕಾಣುತ್ತೆ, ಆಗ ಸಬ್ಬಕ್ಕಿ ಬೆಂದಿದೆ ಅಂದ್ಬಿಟ್ಟು ಈಗ ಎಲ್ಲ ತುರಿದಿರುವಂಥ ಸೋರೆಕಾಯಿನ ಹಾಲಿನ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಸೋರೆಕಾಯಿ ಹಾಕೋವಾಗೇ ಲೋ ಫ್ಲೇಮ್ ಇಟ್ಕೊಳ್ಳಿ. ಯಾಕೆ ಅಂದರೆ ಸಬ್ಬಕ್ಕಿ ಇದೆ, ಸೋರೆಕಾಯಿ ಇದೆ ಅಂದಾಗ ಸ್ವಲ್ಪ ಗಟ್ಟಿಯಾಗಿ ತಳ ಕಟ್ಟೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಗ್ಯಾಸ್ ಮುಂದೆನೇ ನಿಂತಿರಬೇಕು. ಈ ಸ್ವೀಟ್ ರೆಸಿಪಿ ಆಗೋವರೆಗೂ ಲೋ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ಸೋರೆಕಾಯಿ ಎಲ್ಲನೂ ಕೂಡ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಳಿ. ಅದು ಸಣ್ಣ ಉರಿ ಇಟ್ಟು ಈಗ ಪಕ್ಕದಲ್ಲಿನೇ ನಾವು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ನೆಲ್ಲನೂ ಕೂಡ ಫ್ರೈ ಮಾಡ್ಕೊಳ್ಳೋಣ. ಆಪ್ಷನಲ್ಲು ನಿಮ್ಗೆ ಏನೆಲ್ಲ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನೆಲ್ಲನೂ ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ಅದನ್ನು ಕೂಡ ಆಗಿದೆ. ಈಗ ಇಲ್ಲಿ ನೋಡ್ಕೊಳ್ಳಿ, ಸೋರೆಕಾಯಿ ಹಾಕಿದ್ಮೇಲೆ ನಿಮಗೆ ನೊರೆ ಬರುತ್ತೆ. ಯಾಕಂದರೆ ನಾನು ಅದು ಫ್ರೈ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ಹಾಕಿರೋ ಕಾರಣ ಬೇಯೋವಾಗ ಹಾಲು ಕೂಡ ಉಕ್ಕೋ ಚಾನ್ಸಸ್ ಇರುತ್ತೆ. ಅದನ್ನು ಒಂದು ಕಣ್ಣು ಆ ಕಡೆ ಒಂದು ಕಣ್ಣು ಈ ಕಡೆ ಇಟ್ಕೊಂಡು ಸಮ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. ಈಗ ನಿಮಗೆ ಶುಗರ್, ಸೋರೆಕಾಯಿ ಬೆಂದಿದೆ ಅಂದಮೇಲೆ 1 ಕಪ್ ಆಫ್ ಶುಗರ್ ಯೂಸ್ ಮಾಡಿದ್ದೀನಿ. ಬೇಡ ಅಂದಲ್ಲಿ ನೀವು ಬೆಲ್ಲನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಶುಗರ್ ಹಾಕಿ 5-10 ಮಿನಿಟ್ಸ್ ಆದಮೇಲೆ 3 ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡರ್ನ ಹಾಕಿದ್ದೀನಿ. ಇದು ನಿಮಗೆ ಮನೆಯಲ್ಲಾಗಿರೋದಾದರೂ ಪರವಾಗಿಲ್ಲ, ಶಾಪ್ದಾದರೂ ಪರವಾಗಿಲ್ಲ. ಬಾದಾಮ್ ಪೌಡ್ರ್ ಹಾಕಿ ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಲ್ಲಲ್ಲಿ ಗಂಟು ಕಟ್ಟೋ ಚಾನ್ಸಸ್ ಇರುತ್ತೆ. ಲೋ ಫ್ಲೇಮಲ್ಲಿನೇ ಮಾಡ್ಕೊಬೇಕು. ನಾನು ತುಂಬ ಸತಿ ಮೆನ್ಷನ್ ಮಾಡಿದ್ದೀನಿ, ಯಾವುದೇ ಅಡುಗೆ ಆಗಲಿ ಲೋ ಫ್ಲೇಮ್ ಇಟ್ಟು ಒನ್ಸು, ಹೈ ಫ್ಲೇಮ್ ಇಟ್ಟು ಒನ್ಸು ಟ್ರೈ ಮಾಡಿ ನೋಡಿ, ನಿಮಗೆ ಯಾವ ಫ್ಲೇವರ್ ಟೇಸ್ಟ್ ಇಷ್ಟ ಆಗುತ್ತೆ ಅಂತ. ಈಗ ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸಪ್ ಆಗಿ ಚೆನ್ನಾಗಿ ಬೆಂದಿದೆ ಅಂದಾಗ ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಂಥ ಕಸ್ಟರ್ಡ್ ಮಿಲ್ಕನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ವೆನಿಲಾ ಫ್ಲೇವರ್ನ ಬಳಸಿದ್ದೀನಿ. ಯಾವುದೇ ಫ್ಲೇವರ್ ಆದರೂ ನಿಮ್ಮ ಚಾಯ್ಸು, ನಿಮ್ಮ ಇಷ್ಟ. ಕಸ್ಟರ್ಡ್ ಪೌಡರ್ ಹಾಕಿದ್ಮೇಲೆ ನಿಮಗೆ ಫ್ಲೇವರು, ಸ್ಮೆಲ್ಲು ಹಾಗೆ ತಿಕ್ನೆಸ್ಸು 3 ಕೂಡ ಚೇಂಜ್ ಆಗುತ್ತೆ. ಈಗ ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಸ್ಮೆಲ್ಲಿಗೆ ಇಲಾಚಿ ಪೌಡರ್ ಹಾಕ್ಕೊಂಡು ಆಗಲೇ ಫ್ರೈ ಮಾಡಿ ಇಟ್ಕೊಂಡಂಥ ಡ್ರೈ ಫ್ರೂಟ್ಸು, ತುಪ್ಪನ ಹಾಕಿ ಇದೆಲ್ಲನೂ ಕೂಡ ಸಮ ಪ್ರಮಾಣದಲ್ಲಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದಂಥ ಸೋರೆಕಾಯಿ ಪಾಯಸ ರೆಡಿ ಆಗುತ್ತೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿಗಿಂತ ತಣ್ಣಗಾದಮೇಲೆ ಒಂದು 1/2 ಆನ್ ಅವರ್ ಆದಮೇಲೆ ಫ್ರಿಜ್ಜಲ್ಲಿ ಇಟ್ಟು ಇದನ್ನು ಸರ್ವ್ ಮಾಡಿಕೊಂಡ್ರೆ ಇದು ಸೋರೆಕಾಯಿ ಪಾಯಸನ ಅಂತ ನಿಮಗೇ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಸೋರೆಕಾಯಿ ಪಾಯಸ ರೆಡಿ. ಈಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಟೇಸ್ಟ್ ಮಾಡಿದ್ರೆ
ಹೇಗಿರುತ್ತೆ ಅಂತ ನೀವು ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಇಷ್ಟಪಡಲ್ಲ ಸೋರೆಕಾಯಿನ ನಿಮ್ಮ ಮನೇಲಿ ಮಕ್ಕಳಿಗೆ ಮಾಡಿಕೊಡಿ. ಸೊ ನೀವು ಕೂಡ ಮಾಡಿ ಒಂದ್ಸತಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ವ್ಲಾಗ್ನ ಇಲ್ಲಿಗೆ ಕಿಚನಲ್ಲಿನೇ ಶುರು ಮಾಡಿ ಕಿಚನಲ್ಲಿನೇ ಹೆಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ. ಬಾಯ್ ಬಾಯ್.